ಯಾವಾಗ ಬರುತ್ತೆ? ತಡ್ಕೊ, ಬರುತ್ತೆ. ಅಲ್ಲಿ ಬಂತು ಬೇಗ ವಿಶ್ ಮಾಡ್ಕೊ. ಅಣ್ಣ, ನಂಗೆ ಡೈಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಐಸ್ ಕ್ರೀಮ್ ಬೇಕು, ಆಯ್ತಾ? ಇದು ಸ್ಟ್ರೈಟ್ ನಿಮ್ಮ ಚೈಲ್ಡ್ಹುಡ್ಗೆ ತಗೊಂಡೋಯ್ತಲ್ವಾ. ಇದು ಒಂದು ಚಿಕ್ಕ ಡ್ರಿಂಕ್ ಬ್ರ್ಯಾಂಡ್ ಇವತ್ತಿಗೆ 1620 ಕೋಟಿ ಮಾಡ್ತಾ ಇದೆ, ಜಸ್ಟ್ ನಮ್ಮ ಅಜ್ಜಿ ಮನೆ ಮೆಮೊರೀಸ್ನ ಯೂಸ್ ಮಾಡಿಕೊಂಡು. ಇದು ಡೇ 4 ಆಫ್ ನೋಯಿಂಗ್ ದ ಅನ್ನೋನ್ ಮಾರ್ಕೆಟಿಂಗ್ ಆಕ್ಟ್ಸ್. ಪೇಪರ್ ಬೋಟ್ ಬೆಂಗಳೂರಿನ ಒಂದು ಸ್ಮಾಲ್ ಬಿವರೇಜ್ ಸ್ಟಾರ್ಟ್ಅಪ್. ಜೈಂಟ್ಸ್ ಲೈಕ್ ಕೋಕ್ ಮತ್ತೆ ಪೆಪ್ಸಿ ಜೊತೆ ಕಾಂಪೀಟ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾರೆ. ಬಟ್ ಇವ್ರ ಹತ್ರ ಇದ್ದಿದ್ದ ಆಡ್ ಬಜೆಟ್ ತುಂಬಾ ಕಡಿಮೆ. ನೀವ್ ಅನ್ಕೊಳ್ಳೋತರ ಇವ್ರು ಯಾವತ್ತು ಜ್ಯೂಸ್ನ ಮಾರ್ಲೇ ಇಲ್ಲ. ಇವ್ರು ಮಾರಿರೋದು ಮೆಮೊರೀಸ್ನ ಮಾತ್ರ. ಗಾಳಿಪಟ, ಸಮ್ಮರ್ ಹಾಲಿಡೇಸು, ಅಜ್ಜಿ ಮನೇಲಿ ನೀರು ಹಾಕೊಡ್ತಿದ್ದು ಪಾನ್ಕ, ಸ್ಕೂಲ್ ಬೆಲ್ ಸೌಂಡು, ಕನ್ನಡ, ತಮಿಳ್, ಹಿಂದಿ ರೀಜನಲ್ ಸ್ಟೋರೀಸ್ನ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಇವರ ಪ್ರತಿಯೊಂದು ಪ್ಯಾಕ್ ಡಿಸೈನ್ ಅಂಡ್ ಪ್ರತಿಯೊಂದು ಕ್ಯಾಂಪೇನ್ ನಿಮ್ಮ ಚೈಲ್ಡ್ಹುಡ್ಗೆ ಕರ್ಕೊಂಡು ಹೋಗುತ್ತೆ. ಇದ್ರ ರಿಸಲ್ಟ್ ಜನ ಇದನ್ನ ಬರೀ ಬಾಯಾರಿಕೆಗೆ ಅಷ್ಟೇ ತಗೊಳ್ದಲೆ ಒಂದು ನೋಸ್ಟಾಲ್ಜಿಯಾ ಫೀಲಿಂಗ್ಗೋಸ್ಕರ ತಗೊಂತಾರೆ. ಬರೀ ಫಿಜ್ ಅಂಡ್ ಕೋಲಾಸ್ ಅಷ್ಟೇ ತುಂಬಿರೋ ಮಾರ್ಕೆಟ್ ಅಲ್ಲಿ ಪೇಪರ್ ಬೋಟ್ ಬಿಕೇಮ್ ಲವ್ ಬ್ರ್ಯಾಂಡ್ ಅಕ್ರಾಸ್ ಇಂಡಿಯಾ. ಮಿಲಿಯನ್ಸ್ ಆಫ್ ಪೌಚಸ್ ಸೆಲ್ ಮಾಡ್ತಾರೆ ಬರೀ ಸ್ಟೋರಿ ಟೆಲ್ಲಿಂಗ್ ಪ್ಲಸ್ ನೋಸ್ಟಾಲ್ಜಿಯಾ ಮಾರ್ಕೆಟಿಂಗ್ ಇಂದ. ಇದರಿಂದ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ, ಪ್ರಾಡಕ್ಟ್ ನ ಸೆಲ್ ಮಾಡೋದು ಬಿಟ್ಬಿಡಿ, ಇನ್ ಮುಂದೆ ಫೀಲಿಂಗ್ಸ್ ನ ಸೆಲ್ ಮಾಡಿ. ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಅಂಡ್ ನಿಮಗೂ ಕೂಡ ಆ ಬಿಯರ್ ಬಾಟಲ್ ಕೊಟ್ಟು ತಗೊಂಡಿರೋ ಕ್ಯಾಂಡಿ ಅಂಡ್ ಬೆಳ್ಳಿಗೆ ಹಾಕೊಂಡು ತಿಂದಿರೋ ಬೋಟಿ ಇನ್ನೂ ಎಲ್ಲ ನೆನಪಿದೆ ಅಂತ ಅಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟ್ ಡ್ರಾಪ್ ಮಾಡಿ. ಅಂಡ್ ಇದೇ ತರ ಇನ್ನೂ ಜಾಸ್ತಿ ವಿಷಯ ತಿಳ್ಕೊಬೇಕು ಅಂತ ಅಂದ್ರೆ ಇವಾಗಲೇ ನಮ್ಮ ಮಾರ್ಕೆ ವಿಚಾರ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.